ನಮಸ್ಕಾರ. ನಾನು TM ಚಂದ್ರಶೇಖರ. ಮೈಸೂರು ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ 2025 ವರ್ಷದ ಕ್ಯಾಲೆಂಡರ್, ಡೈರಿ ಬಿಡುಗಡೆ ಹಾಗೂ ಸಾಧಕ ಪತ್ರಕರ್ತರಿಗೆ ಅಭಿನಂದನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ಮೈಸೂರು ನಗರದ ಪತ್ರಕರ್ತರ ಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನು ಈಗ ನೋಡೋಣ ಬನ್ನಿ. ವರ್ಷದ ಆಚರಣೆಯನ್ನ ಏನು ಅನ್ಕೊಂಡಿದ್ವಿ ಅದು ಕ್ಯಾಲೆಂಡರ್ ಕಾರ್ಯಕ್ರಮ ಮತ್ತು ಡೈರಿ ಬಿಡುಗಡೆಯನ್ನ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದೆ. ಈ ವರ್ಷದೂ ಕೂಡ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಜೊತೆ ಮತ್ತೊಂದು ವಿಶೇಷತೆ ಅಂದ್ರೆ ನಮ್ಮ ಪತ್ರಿಕಾ ವೃತ್ತಿಯಲ್ಲಿ ಸಾಧಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಈ ಜೊತೆಯಲ್ಲಿ ಆಯೋಜಿಸಿದ್ದೇವೆ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವ ಪತ್ರಿಕೋದ್ಯಮ ಅಭಿವೃದ್ಧಿ ಪತ್ರಿಕೋದ್ಯಮದ ಪ್ರಶಸ್ತಿ ಪುರಸ್ಕೃತರು, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಪತ್ರಿಕಾ ಸಮಿತರನ್ನು ಕೂಡ ಸನ್ಮಾನಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಒಂದು ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಪತ್ರ ಸಂಘ ಪ್ರತಿ ವರ್ಷ ಡೈರಿ ಮತ್ತು ಕ್ಯಾಲೆಂಡರ್ ಅನ್ನ ಸಕಾಲದಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಮಗೆ ಬಹುಶಃ ನಾವು ಸ್ಮರಣೆಯನ್ನ ಮಾಡಲೇಬೇಕಾಗ್ತದೆ. ಹೋಟೆಲ್ ಸಿದ್ಧಾರ್ಥ ಗಿರಿಯವರು ಯಾವಾಗಲೂ ಕೂಡ ಅವರೇ ಕರೆದು ನಮಗೆ ಮಾಡಿಸ್ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇದೊಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೋಬೇಕು, ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ನಾವು ಕೇಳ್ಕೊಂಡಾಗ ಅವರು ಬಹಳ ಒತ್ತಡದಲ್ಲೂ ಕೂಡ ಇವತ್ತು ಬೆಂಗಳೂರಿಗೆ ಅವರು ಹೋಗ್ಬೇಕಿತ್ತು ಕಾರ್ಯಕ್ರಮಕ್ಕೆ, ಅವರು ಈ ಕಾರ್ಯಕ್ರಮನ ಮುಗಿಸಿ ಹೋಗ್ತೀವಿ ಅಂತೇಳಿ ಪತ್ರಕರ್ತರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ನಮ್ಮೊಟ್ಟಿಗೆ ಒಂದು ರಾಜ್ಯ ಸಮ್ಮೇಳನವನ್ನ ಯಶಸ್ವಿಗೆ ಕೂಡ ಕಾರಣೀಭೂತರಾಗಿದ್ರು. ಅನ್ನದಾಸೋಹವನ್ನ ನೀಡಿದಂಥವ್ರು ಮತ್ತೆ ಎಲ್ಲ ರೀತಿಯ ಸಹಕಾರವನ್ನ ನೀಡಿದಂಥವ್ರು. ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೇವಲ ಸಮಾಜ ಪತ್ರಿಕಾ ಮಾಧ್ಯಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಭಾರತ ದೇಶದಲ್ಲೇ ಅತ್ಯಂತ ಒಂದು ಪ್ರತಿಷ್ಠಿತವಾದಂತಹ ಇತಿಹಾಸವನ್ನ ಬಹಳ ಪೂರ್ವದಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಇಂದಿನ ಯುವಕರುಗಳು ಕೂಡ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಏನ್ ಪ್ರವೇಶವನ್ನು ಮಾಡಿ ಅವರ ದಾರಿಯಲ್ಲೇ ಸಾಗುವ ಮೂಲಕ ಪತ್ರಿಕಾ ಧರ್ಮಕ್ಕೆ ಒಂದು ಗೌರವವನ್ನ ತಂದುಕೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಒಂದು ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಬಹಳಷ್ಟು ಸೇವೆಯನ್ನ ಈ ನಾಡಿಗೆ, ಈ ದೇಶಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಜವಾಬ್ದಾರಿ ಈ 4 ಕ್ಷೇತ್ರದ ಪ್ರತಿನಿಧಿಗಳ ಮೇಲೆ ಒಂದು ಕರ್ತವ್ಯ. ಚಿಕ್ಕದೊಂದು ಹುದ್ದೆಗಳು ಅಂತಂದ್ರೆ ಅಲ್ಲಿ ಬೆಳಗ್ಗೆ ಫಿಲ್ಟರ್ ಕಾಫಿ ಆವಾಗ ನಮ್ಮ ತಂದೆ ಏನ್ ಮಾಡ್ತಾರೆ ಸಾಯಂಕಾಲ ಸ್ಕೂಲ್ ಬಂದ್ರೆ ಸ್ಕೂಲ್ ಬಿಟ್ಟು ಬಂದ್ರೆ ಪ್ಲೀಸ್ ರೀಡ್ ದಿಸ್ ಪೇಪರ್ ಅಟ್ ಲೀಸ್ಟ್ 2 pages. And I went to advance in ಏನಕ್ಕೆ to improve my knowledge in English and improve my knowledge in what is going on in the country. Our street education from economics, write articles on what is the economic state, what is the economic state,
ಟೇಕ್ ಆನ್ ಬಜೆಟ್ ಎಲ್ಲ. ಇವಾಗ ಐ ನಾಟ್ ಏಬಲ್ ಟು ಗಿವ್ ಮೈ ಗ್ರ್ಯಾಂಡ್ ಚಿಲ್ಡ್ರನ್ ದ ನ್ಯೂಸ್ ಪೇಪರ್. ಏನಕ್ಕೆ ಅಂದ್ರೆ ಲಾಸ್ಟ್ 1 week or 10 days I sat down and literally circled one particular subject of naming the road. I didn't know if it was important to me or my grandson or to anybody. ಇನ್ನೊಂದೇನಾಗುತ್ತೆ ಮೈಸೂರಲ್ಲಿ ಫಸ್ಟ್ ಸಿಟ್ಟಿಂಗ್ MP ಒಂದು ಒಪಿನಿಯನ್, ಪ್ರೀವಿಯಸ್ MP ಒಂದು ಒಪಿನಿಯನ್, ಸಿಟ್ಟಿಂಗ್ MLA ಒಂದು ಒಪಿನಿಯನ್, ಮಾಜಿ MLA ಒಂದು ಒಪಿನಿಯನ್, MLC ಇಬ್ಬರು ಒಪಿನಿಯನ್. ಇದಲ್ಲದೆ 4 ಪಾರ್ಟಿ ಇದೆ, 4 ಪಾರ್ಟಿ ಸ್ಪೋಕ್ಸ್ಮನ್. ಇದಲ್ಲದೆ there are a lot of people who claim themselves as people who want to save Mysore, our opinion. So the subject becomes so confusing that you don't want to read the paper at all, especially when it comes to Mysore. I think we should allot less time to controversial subjects in print, because it makes no sense. Why are we wasting our newspaper? Give us something more constructive. Give us the ಜಾಸ್ತಿ ಆಗ್ತಾ ಇದೆ, ಅಹಂಕಾರ ಜಾಸ್ತಿ ಆಗ್ತಾ ಇದೆ. 2 ಪೈಸೆ ಓದದೆ 200 ಪೈಸೆ ಬರೆಯುವಂತಹ ಉಮೇದಿ ಹೆಚ್ಚುತ್ತಾ ಇದೆ. ದಯಮಾಡಿ ಓದಿ. ನೀವೊಂದು ಚುರುಮುರಿ ತಿಂದೋ ವಡೆ ತಿಂದೋ ಬಿಸಾಕೋದಕ್ಕೆ ಮುಂಚೆ ಕಟ್ಟಿಕೊಟ್ಟ ಪೇಪರ್ನ ಹಿಂದೆ ಮುಂದೆ ತಿರುಗಿಸಿ ನೋಡುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಡಿ. ನೀವು 100 ಪುಟ ಓದಿದ್ರೆ 10 ಸಾಲು ಬರೆಯಬಲ್ಲಷ್ಟು ಸರಕು ನಿಮಗೆ ಸಿಗಬಲ್ಲದು. ಓದದೆ ಬರೆಯುವ, ಕೇಳಿಸಿಕೊಳ್ಳದೆ ಮಾತನಾಡುವ ಅಯೋಗ್ಯ ಪ್ರವೃತ್ತಿ ನಮ್ಮ ಬಹುತೇಕ ಪತ್ರಕರ್ತರಲ್ಲಿ ಹೆಚ್ಚುತ್ತಾ ಇದೆ. ದಯಮಾಡಿ ಕ್ಷಮೆ ಇರಲಿ. ನನ್ನ ಮಾತು ನಾನು ಬಹಳ ಹೀಗೆ ಹೇಳ್ತೀನಿ, ಓದಿ, ಹುಚ್ಚು ಬಂದಂಗೆ ಓದಿ, ದಯ್ಯ ಹಿಡ್ದಂಗೆ ಓದಿ, ದೇವರು ಬಂದಂಗೆ ಬರೀರಿ. ಮತ್ತೆ ಜನ ಪತ್ರಕರ್ತರು ಅಂದ್ರೆ ಒಂದು ಘನತೆಯನ್ನ, ಗೌರವವನ್ನ ಈ ಹೊತ್ತಿಗೂ ಕಾಪಿಟ್ಟುಕೊಂಡಿದ್ದಾರೆ. ಅದನ್ನ ಉಳಿಸಿಕೊಳ್ಳುವ ದಿಶೆಯಲ್ಲಿ ನಮ್ಮ ಹೆಜ್ಜೆಗಳನ್ನ ಮುಂದೆ ಇಡುವ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಹೊಸ ಪತ್ರಕರ್ತರ, ಮೈಸೂರು ಜಿಲ್ಲಾ ಪತ್ರಕರ್ತರ ಹೊಸ ಸಂಘ ಹಿಂದಿನ ಕೆಲವು ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೊಸ ಹೆಜ್ಜೆಗಳನ್ನ ಇಡಲಿ ಅಂತ ಆಶಿಸ್ತಾ, ನನ್ನನ್ನ ಈ ಹೊತ್ತು ಇಲ್ಲಿಗೆ ಕರೆದದಕ್ಕೆ, ನನ್ನ 35 ವರ್ಷಗಳ ಅವಧಿಯಲ್ಲಿ ಮೊದಲ ಬಾರಿಗೆ ಮೈಸೂರು ಪತ್ರಕರ್ತರ ಸಂಘ ನನ್ನನ್ನು ಇವತ್ತು ಇಲ್ಲಿ ಕರೆದಿದೆ. ಅದಕ್ಕಾಗಿ ಕೂಡ ನಾನು ಇಡೀ ಸಂಘಕ್ಕೆ ಆಭಾರತೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೆ ಅತ್ಯಂತ ಕೃತಜ್ಞತೆಯಿಂದ ನಮಸ್ಕಾರ ಮಾಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಪಯಣದಲ್ಲಿ ಮೈಸೂರು ಪತ್ರಿಕೋದ್ಯೋಗ, ಮೈಸೂರಿನ ಎಲ್ಲ ಪತ್ರಕರ್ತರು, ಕಾಶಿನಾಥ್ ಗ್ರೇಟ್ ಮ್ಯಾನ್. ಸೊ ಎಲ್ಲರೂ ರೂಪಿಸಿರ್ತೀರಿ, ನಾವು ಹಿಂಗಾಗಿರ್ತೀವಿ. ಸೊ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಆ ಕಾರಣಕ್ಕೆ ನಾನು ಮೈಸೂರು ಜಿಲ್ಲಾ ಪತ್ರಕರ್ತರ ಪರಂಪರೆಗೆ, ಲೆಗಸಿಗೆ ಈಗಿನ ಅಧ್ಯಕ್ಷರು ದೀಪಕ್ ನಾರಾಯಣ್ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಒಂದು ಡಿಸೈಡ್ ನೋಟ್ ಏನಪ್ಪ ಅಂದರೆ, ದಯವಿಟ್ಟು ಯಾರಾದರೂ ಪ್ರಶಸ್ತಿ ಬಂದರೆ ಆ ಪ್ರಶಸ್ತಿ ಪ್ರದಾನ ಆಗೋದಕ್ಕೆ ಅಲೋ ಮಾಡ್ಕೊಳ್ಳಿ. ಇದು ಏನಪ್ಪ ಅಂದರೆ, ಪ್ರಶಸ್ತಿ ಘೋಷಣೆ ಆಗುತ್ತೆ, ಯಾವುದೋ ಸಂಸ್ಥೆ ಅದು ಕೊಡುತ್ತೆ ಯಾವಾಗಲೂ ತಿಂಗಳು 2 ತಿಂಗಳು ಆದಮೇಲೆ. ನನಗೆ ಯಾರೋ ಅಥವಾ ಯಾರೋ ಕೇಳಿ ಪ್ರಶಸ್ತಿ ಪುರಸ್ಕೃತರು ಅಂತಾರೆ. ಸೊ ದಿಸ್ ಆರ್ ಆಲ್ ಮೋಸ್ಟ್ ಎಂಬರಾಸಿಂಗ್ ಥಿಂಗ್ಸ್. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಪ್ರಶಸ್ತಿ ಕೊಟ್ಟಾದ್ಮೇಲೆ ಸನ್ಮಾನ ಮಾಡಿ. ಇದು ಬಹಳ ಮುಜುಗರದ ಸಂಗತಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ಮೈಸೂರು ದೀಪಕ್ ಮತ್ತೆ ಈ ಕ್ಲಬ್ನ ಆಫೀಸ್ ಬೇರೆಯರ್ಸ್ಗೆ. ಆಯೋಜನೆ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ವಾರ್ಷಿಕ ಪ್ರಶಸ್ತಿಗಳನ್ನ ಕೂಡ ಘೋಷಣೆಯನ್ನ ಮಾಡಿದ್ವಿ. ಹಾಗೇನೆ ನಾವು ಕ್ರೀಡಾಕೂಟವನ್ನ 2 ದಿನದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಮತ್ತೆ ವರ್ಕ್ಶಾಪ್ ಮಾಡಿದ್ವಿ. ಕೇರಳದಲ್ಲಿ ನಡೆದಂತ, ವಯನಾಡಲ್ಲಿ ನಡೆದಂತ ಪ್ರಾಕೃತಿಕ ವಿಕೋಪದಲ್ಲಿ ನಮ್ಮ ಮೈಸೂರಿನ 24 ಜನ ಪತ್ರಕರ್ತರು ಅಲ್ಲಿ ಸ್ಥಳಕ್ಕೆ ಹೋಗಿ ನೇರ ವರದಿಗಳನ್ನ ಮಾಡಿದ್ರಿಂದ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಜೊತೆಗೆ ಪತ್ರಕರ್ತರು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ATI ಅವರ ಆಶ್ರಯದಲ್ಲಿ ನಾವು ಒಂದು ಒಳ್ಳೆ ವರ್ಕ್ಶಾಪ್ ಅನ್ನು ಮಾಡಿದ್ವಿ. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಮಾಡಿದ್ವಿ. 2 ದಿನದ ಆರೋಗ್ಯ ಶಿಬಿರವನ್ನ ಮಾಡಿದ್ವಿ. ಸುಮಾರು 15 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಇಡೀ ಭವನವನ್ನ ನವೀಕರಣಗೊಳಿಸುವಂತಹ, ಒಂದು ಮೇಲ್ದರ್ಜೆಗೇರಿಸುವಂತ ಕೆಲಸವನ್ನ ಮಾಡಿದ್ವಿ 5 ದಿನದಲ್ಲಿ. ಇದ್ರ ಮುಂದುವರೆದ ಭಾಗವಾಗಿ ಹೊಸ ವರ್ಷದ ಕ್ಯಾಲೆಂಡರ್ ಮತ್ತೆ ಡೈರಿ ಬಿಡುಗಡೆ. ಅದರ ಜೊತೆಗೆ ನನಗೆ ಇವತ್ತು ಅಭಿನಂದಿದ್ರು. ನಮ್ಗೆ ಅದೊಂದು ಅವಕಾಶ, ಯಾಕಂದ್ರೆ ಅದೊಂದು ಪರಂಪರೆಯನ್ನು ಕೂಡ ಪತ್ರಕರ್ತರ ಸಂಘದಲ್ಲಿ ಹಾಕೊಂಡು ಬಂದಿದ್ದೀವಿ. ನಾವು ಹಿರಿಯರನ್ನ, ಪ್ರಶಸ್ತಿ ವಿಜೇತರನ್ನ ನಾವು ಗೌರವಿಸ್ಬೇಕು ಅಂತೇಳಿ. ಹಾಗಾಗಿ ಟಿ ಗುರುರಾಜ್ ಅವರು, ಮಂಡುಕೋರು ಅಂತಂದ್ರು, ಅವರೆಲ್ಲ ನಾವು ಅವರೆಲ್ಲ ಒಂದೇ ವಂಶಸ್ಥರು.
ಹಾಗಾಗಿ ನಮಗೆ ಖುಷಿ ಆಗುತ್ತೆ. ನೇರವಾಗಿ ಪತ್ರಕರ್ತ ತನ್ನ ಅಭಿವ್ಯಕ್ತಿಯನ್ನ ನೇರವಾಗಿ ನಿಷ್ಠುರವಾಗಿ ಯಾವುದೇ ಆತ್ಮವಂಚನೆ ಇಲ್ಲದೆ ಮಾತಾಡೋದು ಮುಖ್ಯ ಇದೆ, ಬರೆಯೋದು ಕೂಡ ಮುಖ್ಯ ಇದೆ. ಆ ನಿಟ್ಟಿನಲ್ಲಿ ನನಗೆ ಮೈಸೂರಿನಲ್ಲಿ ಪತ್ರಕರ್ತನಾಗಿ ನಾನು 26 ವರ್ಷ ಕೆಲಸ ಮಾಡಿ ನನಗೆ ಗುರುರಾಜ್ ಅವ್ರ ಬಗ್ಗೆ ತುಂಬಾ ಇಷ್ಟ ತಂದದ್ದು ಅವರ ಬರವಣಿಗೆ. ಆ ರೀತಿ ಬರೆಯುವಂತ ಪತ್ರಕರ್ತರ ಸಂಖ್ಯೆ ತುಂಬಾ ಕಡಿಮೆ. ಅವ್ರಿಗೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ ಬರವಣಿಗೆ ವಿಚಾರದಲ್ಲಿ, ಅವರ ಕ್ರಿಯೇಟಿವಿಟಿ ವಿಚಾರದಲ್ಲಿ, ಅವರ ಆಲೋಚನೆ ವಿಚಾರದಲ್ಲಿ. ಆಮೇಲೆ ಅವ್ರು ಸಾಮಾಜಿಕವಾಗಿ ಯೋಚನೆ ಮಾಡೋ ರೀತಿಯ ವಿಚಾರ ಕೊಡ್ತೇನೆ. ಆಮೇಲೆ ಅವ್ರ ಅಕಾಡೆಮಿ ಅವಾರ್ಡ್ ಬಂದೆ, ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿ.ಜೆ. ರಾಜೀವ್ ಅವರು ನಾನು ಅವರಿಬ್ಬರು ಒಟ್ಟಿಗೆ ಪತ್ರಿಕೋದ್ಯಮನ ಆರಂಭ ಮಾಡಿದ್ರು. ಅವ್ರು ಉದಯವಾಣಿಗಿದ್ರು ನಾನು ಸಾಧ್ವಿದ್ದೆ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳಲಿಕ್ಕೆ ಬಯಸ್ತೇನೆ. ಸಾಧ್ವಿ ಪತ್ರಿಕೆಯಲ್ಲಿ ನಮಗೆ ಸಂಬಳ ಕೊಡ್ತಾ ಇರಲಿಲ್ಲ. ಸಂಬಳದ ರೂಪದಲ್ಲಿ ಮಧ್ಯಾಹ್ನದ ಒಂದು ಊಟ, ಒಂದು ಸ್ಪೂನ್ ಮೊಸರನ್ನ, ಒಂದು ಸ್ಪೂನ್ ಬಾತು ಮತ್ತೆ ಒಂದು ಚಪಾತಿ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು, ಜನರು ಅದಕ್ಕೊಂದು ರೀತಿ ಅವ್ರಿಗೆ ಗೊತ್ತಿಲ್ಲದಂಗೆ ಅಡಿಕ್ಟ್ ಆಗಿರ್ತಾರೆ. ಇಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಪೇಪರ್ ಓದ್ತಾ ಇರ್ತಾರೆ, ಅಥವಾ ಅಲ್ಲಿ ಯಾವುದೋ ಮಾಹಿತಿ ಸರಿ ಇಲ್ಲ ಅಂದ್ರೆ ಇನ್ನೊಂದು ಓದ್ತಾರೆ, ಸರಿ ಇಲ್ಲ ಅಲ್ಲಿ ನೋಡ್ತಾರೆ, ಮಾಹಿತಿಗಳನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಅದರಿಂದ ಸಮಾಜದಲ್ಲಿ ಆಗಬಹುದಾದಂಥ ಒಳ್ಳೆ ಕೆಲಸಗಳು, ಆಗಬೇಕಾಗಿರುವಂಥ ಒಳ್ಳೆ ಕೆಲಸಗಳು, ಆಗ್ತಾ ಇರೋ ತೊಂದರೆಗಳು, ಇದನ್ನೆಲ್ಲ ಸಮಾಜದ ಆಡಳಿತ ವರ್ಗದ ಗಮನಕ್ಕೆ ತರುವಂಥ ಪ್ರಮುಖವಾದ ಜವಾಬ್ದಾರಿ ಮಾಧ್ಯಮದ್ದೇ ಆಗಿರುತ್ತೆ. ಆದ್ದರಿಂದ ಅವ್ರ ಜವಾಬ್ದಾರಿ ಕೂಡ ಅಷ್ಟೇ ಗುರುತರವಾಗಿದೆ ಅನ್ನೋದನ್ನು ಇಲ್ಲಿ ರಾಜು ಮತ್ತು ಜಯಂತ್ ಅವರು ಮಾತನಾಡ್ತಾ ಪ್ರಾಸಂಗಿಕವಾಗಿ ಪ್ರಸ್ತಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯರಾದಂಥ ಗುರುರಾಜ್ ಅವರು ಹಿಂದೆ ಇದ್ದಂಥ ನೆನಪನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಸ್ವಂತ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಲ್ಲೇ ಇದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜೀವ್ ಅವರು ಮತ್ತು ಜಯಂತ್ ಅವರು, ಶಿಲ್ಪಾ ಅವರು, ನಾಗರಾಜ್, ನವೀನ್ ಮನೆ ಅವರು ಹಾಗೂ ಬನ್ನು ರಾಜು ಅವರು ಮತ್ತು ಸಂಘದಿಂದ ಅಭಿನಂದಿಸಿ ನಿಮ್ಮ ಸಂತೋಷ ಅವರು ಬಂದಿರುವಂಥ ಪ್ರಶಸ್ತಿಗಳ ಕಾರಣಕ್ಕಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳಿಗೆ ಬಂದಿರೋದು ನಮಗೆ ಸಂತೋಷ ಅಂತ ಅವರಿಗೆ ಅಭಿನಂದನೆ ಮಾಡೋದು ಅಂತಂದ್ರೆ ನಾವು ಸಂತೋಷ ಪಡೋದು.